ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ತೋಟದಾಗ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ತೋಟದಾಗ ಕೆಲಸ ಇತ್ತು, ಕೆಲಸ ಮಾಡ್ತಾಯಿದ್ವಿ. ಏನಂದರೆ ತುಂಬ ಹಳ ಬೆಳೆದಿತ್ತು, ಅದಕ್ಕೋಸ್ಕರ ಟ್ಯಾಕ್ಟ್ರಲ್ಲಿ ಉಳ್ತಾಯಿದ್ವಿ. ತುಂಬ ಹಳ ಇತ್ತು, ಇದೊಂದು ಸ್ವಲ್ಪ ಕ್ಲೀನ್ ಆದರೆ ಸರಿ ಹೋಗುತ್ತೆ, ನೀರು ಹಾಕೋಕ್ಕೆ ಗೊಬ್ಬರ ಹಾಕೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಪ್ಪನೂ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ. ತೋಟದಲ್ಲಿ ಸಂಡೆ ಆಗಿರೋದ್ರಿಂದ ಫುಲ್ ಗಲೀಜಾಗಿದೆ, ಬಟ್ಟೆ ಎಲ್ಲ ಫುಲ್ಲು, ಬಟ್ಟೆ ಕೈ ಮೈ ಎಲ್ಲ ಫುಲ್ ಗಲೀಜಾಗೋಗ್ಬಿಟ್ಟಿದೆ. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ ಅಂತ, ಸ್ವಲ್ಪ ಹಳ ಜಾಸ್ತಿ ಬೆಳೆದಿರೋದ್ರಿಂದ ಸ್ವಲ್ಪ ನೀಟಾಗಿ ಮಾಡೋಣ ತೋಟನ ಅಂತ ಎಲ್ಲ. ಭಾನುವಾರ ಸ್ವಲ್ಪ ಫ್ರೀ ಆಗಿದ್ವಿ, ಕೆಲಸನ ಶುರು ಹಚ್ಕೊಂಡಿದ್ವಿ. ಅಪ್ಪ ಅಲ್ಲಿ ಒಳ ಉಳ್ತಿದ್ದಾರೆ, ಟ್ಯಾಕ್ಟ್ರಲ್ಲಿ ಉಳ್ತಾ ಇದ್ದಾರೆ ಅಪ್ಪ. ಇನ್ನು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಆಗಬೇಕು, ಮಾಡ್ತಾಯಿದ್ವಿ. 9 ಗಂಟೆ ಶುರು ಮಾಡಿದ್ದು, ಇನ್ನೂ ಮುಗ್ದಿಲ್ಲ, 2-3 ಗಂಟೆ ಆಯಿತು. ಇವೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು, ಇವೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಹಳ ಜಾಸ್ತಿ ಆಗಿಬಿಟ್ಟಿದೆ, ಹಂಗೆ ಬಿಟ್ಟು ಇನ್ನು ಅಡಿಕೆ ಪಟ್ಟನೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ನೀಟ್ ಮಾಡಬೇಕು. ಇನ್ನು ಸುಮಾರು ಕೆಲಸ ಇದ್ದಾವೆ, ಎಲ್ಲ ರೆಡಿ ಆಗ್ತಾಯಿದೆ. ನೋಡ್ತಾ ಇರೋದು ಬಟ್ಟೆ ಮೈ ಕೈ ಎಲ್ಲ ಫುಲ್ ಗಲೀಜಾಗೋಗ್ಬಿಟ್ಟಿದೆ, ಬಟ್ಟೆ ನೋಡೋಕ್ಕಾಗ್ತಿಲ್ಲ. ನೋಡಿ, ಎಲ್ಲ ಸೈಜ್ಗಳೆಲ್ಲ ಸೈಡಲ್ಲಿದ್ದೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಆಮೇಲೆ ಏನು ಚಂಜಿಗೆ ಅದು ಇದು ಕಚ್ಚಿಡ್ತಿದ್ದಾವೆ ನೋಡಲಿ. ಏನೋ ಎಲ್ಲ ತಂದು ಸೈಡಿಗೆ ಹಾಕ್ತಾಯಿದ್ವಿ. ಸಣ್ಣ ಟ್ಯಾಕ್ಟ್ರಲ್ಲೇ ಉಳ್ಬೇಕಿದ್ದ ಜಾಗನ, ದೊಡ್ಡ ಟ್ಯಾಕ್ಟ್ರಲ್ಲೆಲ್ಲ ಆಗಲ್ಲ. ತುಂಬ ಕೆಲಸ ಇದೆ, ಇನ್ನೂ ಮಾಡೋಣ. ಸದ್ಯಕ್ಕೆ ಈ ಥರ ಕೆಲಸಗಳು ನಡೀತಾಯಿದೆ. ಭಾನುವಾರ ಕೆಲಸ ಜಾಸ್ತಿ ಇದೆ, ಫುಲ್ ಮೈಕೈ ಹಂಗೆ ಪಳ ಅಂತಿದೆ ಮೈಕೈ ಎಲ್ಲವ. ತುಂಬ ದಿನ ಆದಮೇಲೆ ಕೆಲಸ ಮಾಡ್ತಿರೋದ್ರಿಂದ ಮೈ ಕೈಯೆಲ್ಲ ಹಂಗೆ ಬಟ್ಟೆ ಹಿಂಡಂಗೆ ಆಗ್ತಿದೆ. ಏನು ಮಾಡೋಂಗಿಲ್ಲ, ನಾವು ಅಪ್ಪು ಫ್ಯಾನ್ಸ್, ತಲೆ ಕೆಡ್ಸ್ಕೊಳ್ಳೋ. ಅಪ್ಪನ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರು ನೋಡಿ ಸ್ವಲ್ಪ ನಮಗೂ ಎನರ್ಜಿ, ಹಾಗೆ ಅಪ್ಪು ನೋಡಿ ಸಹ ಎನರ್ಜಿ ಅಲ್ವಾ. ಅಪ್ಪ ಮತ್ತು ಅಪ್ಪು ಎನರ್ಜಿ ಸಿಂಬಲ್ಲು, ಎನರ್ಜಿಗೆ ಸಿಂಬಲ್ಲು. ಈಗ ಹಿಂಗೆ ಒಂದು ರೌಂಡ್ ಹಿಂಗೆ ಹೋಗ್ತಾ ಇದ್ದಾವೆ, ಆಮೇಲೆ ಹಿಂಗೂ ಒಂದಕ್ಕೆ ಹೊಡಿಬೇಕು, ಹಿಂಗೆ ನೀಟಾಗಿಬಿಡುತ್ತೆ ಅವಾಗ. ಸದ್ಯಕ್ಕೆ ಭಾನುವಾರ ಇದೇ ನಮಗೆ ರೆಸಾರ್ಟು, ಇದೇ ನಮಗೆ ಟ್ರಿಪ್ಪು ಎಲ್ಲ. ಸದ್ಯಕ್ಕೆ ಇವಾಗ ಒಂಥರ ಚೆನ್ನಾಗಿದೆ. ಬಿಸಿಲಿದ್ರೂ ಬಿಸಿಲು ಕಾಣಿಸ್ತಿಲ್ಲ ನೋಡಿ, ಬಿಸಿಲಿದೆ ಬಟ್ ಬಿಸಿಲು ಕಾಣಿಸ್ತಿಲ್ಲ. ಇದು ಸಂಡೆಯ ಒಂದು ಕೆಲಸ ಕಾರ್ಯಗಳು. ಬಟ್ಟೆ ಅಂತ ಗಲೀಜಾಗ್ಬಿಟ್ಟಿದೆ, ಮನೇಲಿ ಅಮ್ಮ ನೋಡ್ಬಿಟ್ರೆ ಬೈದಾಕುತ್ತೆ, ಹಿಂಗೆ ಮಾಡ್ಕೊಬಂದಿದ್ದಿಲ್ಲ ಅಂತ. ಬಟ್ ಕೆಲಸ ಮಾಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಗಲೀಜಾಗತ್ತೆ ಅಂತ. ಇನ್ನು ತುಂಬ ಇಲ್ಲೆಲ್ಲ ಮಾಡಬೇಕು, ಮಾಡ್ತಾಯಿದ್ವಿ, ಇನ್ನೂ ಮುಗ್ದಿಲ್ಲ. ಲಾಸ್ಟಿಗೊಂದು ಕ್ಲೈಮ್ಯಾಕ್ಸ್ ಹೆಂಗಾಗಿರುತ್ತೆ ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿ, ಈಗ ನೀಟಾಗಿ ಕ್ಲೀನಾಗಿ ಉತ್ತಿದಾಗಿದೆ. ಈ ಥರ ಉಳೋಕ್ಕೆ 2 ದಿನ ಟೈಮ್ ತೊಗೊಂಡಿದ್ದಾಯಿತು. ಒಟ್ಟಿನಲ್ಲಿ ನೀಟಾಯಿತು, ತುಂಬ ಹಳ ಬೆಳ್ಕೊಂಡಿತ್ತು. ಫೈನಲಿ ಈ ಥರ ರೆಡಿಯಾಗಿದೆ ತೋಟ.